ನಮಸ್ಕಾರ. ನಮ್ಮ ಇಂದಿನ ವಿಷಯ ರೊಸಾಲಿಂಡಾ ಎಲ್ ಸಿ ಫ್ರಾಂಕ್ಲಿನ್ ನೊಬೆಲ್ ಪ್ರಶಸ್ತಿಯನ್ನು ಮುಟ್ಟಿ ದಕ್ಕಿಸಿಕೊಳ್ಳದಾಕೆ. ರೊಸಾಲಿಂಡಾ ಎಲ್ ಸಿ ಫ್ರಾಂಕ್ಲಿನ್ ಹೆಸರನ್ನ ಈಗ ಜೀವ ವಿಜ್ಞಾನ ರಂಗ ಮೆಚ್ಚುಗೆ ಮತ್ತು ಗೌರವಗಳಿಂದ ಪರಿಗಣಿಸ್ತಾ ಇದೆ. ಆದರೆ ರೊಸಾಲಿಂಡಾ ಎಲ್ ಸಿ ಫ್ರಾಂಕ್ಲಿನ್ ಅನ್ನುವ ಮಹಿಳಾ ವಿಜ್ಞಾನಿ ಬದುಕಿರಬೇಕಾದ್ರೆ ಆಕೆಗೆ ನಿಜವಾಗಿಯೂ ದಕ್ಕಬೇಕಾದ ಗೌರವ ಮಾನ ಸನ್ಮಾನಗಳು ಬೇರೆ ಏನರ ಹುಡುಕೊಂಡು ಹೋಗಿದ್ವು ಅನ್ನುತ್ತಾ ಭಾವಿಸಲಾಗ್ತಾ ಇದೆ. ಆದ್ದರಿಂದ ರೊಸಾಲಿಂಡಾ ಎಲ್ಸಿಯನ್ನ ವೈಜ್ಞಾನಿಕ ರಂಗದಲ್ಲಿ ಅವಕಾಶ ವಂಚಿತ ನಾಯಕಿ, ಅಜ್ಞಾತ ಸಾಧಕಿ, ಮಹಿಳೆಯರ ಸಾಧನೆಯ ಪ್ರತೀಕ ಅಂತ ಈಗ ಅದೆಷ್ಟೋ ಜನ ಗುರುತಿಸ್ತಾರೆ. 1920ರಲ್ಲಿ ಬ್ರಿಟನ್ನಿನ ಶ್ರೀಮಂತ ಯಹೂದಿ ಮನೆತನದಲ್ಲಿ ಹುಟ್ಟಿದ ಎಲ್ಸಿ ಕೇಂಬ್ರಿಡ್ಜ್ನ ನ್ಯೂನ್ಹೆಮ್ ಕಾಲೇಜಿನಲ್ಲಿ ರಸಾಯನ ವಿಜ್ಞಾನ ಮತ್ತು ಭೌತ ವಿಜ್ಞಾನದಲ್ಲಿ ಶಿಕ್ಷಣವನ್ನು ಪಡಿತಾರೆ. ಇದು ಮೊದಲನೇ ಜಾಗತಿಕ ಯುದ್ಧದ ಸಮಯ ಆಗಿದ್ದರಿಂದ ಇಂಧನ ಸಂಪನ್ಮೂಲಗಳ ಬಗ್ಗೆ ಅತೀವ ಒತ್ತು ನೀಡಲಾಗಿರುತ್ತೆ. ಈ ಸಮಯದಲ್ಲಿ ಕಲ್ಲಿದ್ದಲ ಮೇಲೆ ಸಂಶೋಧನೆಯನ್ನು ಪ್ರಾರಂಭ ಮಾಡಿದಂಥ ಎಲ್ಸಿ ಅದು ಘನ ಮತ್ತು ಕಲ್ಲಿಲ ಅಂದರೆ ಕೊಲೈಡ್ ರೂಪದಲ್ಲಿರಬೇಕಾದ್ರೆ ಹೊಂದಿರುವ ಭೌತಿಕ ಗುಣಗಳನ್ನ ಕುರಿತಾಗಿ ಸಂಪ್ರಬಂಧ ಅಂದರೆ ಥೀಸಿಸ್ನ ಮಂಡಿಸಿ 1945ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. ಇದಾದ ನಂತರ ಪ್ಯಾರಿಸ್ನಲ್ಲಿ ನೆಲೆಸಿ ಸೊರಬರು ಸಂಸ್ಥೆಯಲ್ಲಿ ಜಾಕ್ವೆಸ್ ಮರ್ನಿಂಗ್ ಮಾರ್ಗದರ್ಶನದಲ್ಲಿ ಕಲ್ಲಿನ ರೂಪಿ ಅಂದರೆ ಕೊಲೈಡೋ ಇಂಗಾಲದ ಕಾರ್ಬನ್ ಅಧ್ಯಯನಕ್ಕೆ ಕ್ಷಕರಣ ವಿವರ್ತಕ ವಿಧಾನವನ್ನು ಅಂದರೆ ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್ನ ಬಳಸಿ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸಕ್ತಿಯನ್ನು ತಳಿತಾರೆ. ಇದರಲ್ಲಿ ಪರಿಣಿತಿಯನ್ನು ಗಳಿಸಿದಂಥ ರೊಸಾಲಿಂಡಾ ಎಲ್ಸಿ 1951ರಲ್ಲಿ ಲಂಡನ್ಗೆ ಮರಳಿ ಅಲ್ಲಿನ ಕಿಂಗ್ಸ್ ಕಾಲೇಜ್ನಲ್ಲಿ ಜೀವ ಭೌತ ವಿಜ್ಞಾನದ ಗುಂಪುಗಳಿಗೆ ಸೇರ್ಕೊಳ್ತಾರೆ. ವಂಶವಾಹಕ ಅಂತ ಗುರುತಿಸಲಾಗಿರುವ DNA ರೊಸಾಲಿಂಡಾ ಫ್ರಾಂಕ್ಲಿನ್ ಎಲ್ಸಿ ಕ್ಷಕಿರಣ ವಿವರ್ತನ ಅಂದರೆ ಎಕ್ಸ್ರೇ ಡಿಫ್ರಾಕ್ಷನ್ ಬಳಸಿ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಿಂಗ್ಸ್ ಕಾಲೇಜಿನಲ್ಲಿ ಎಲ್ಸಿಗಿಂತ ಮೊದಲೇ MFH ವಿಲ್ಕಿನ್ಸೋ ಈ ತಂತ್ರವನ್ನು DNA ಅಧ್ಯಯನಕ್ಕೆ ಬಳಸ್ತಾ ಇರ್ತಾನೆ. ಇದರಿಂದ ಈ ತಂತ್ರಗಳ ಬಳಕೆ ಕುರಿತಾಗಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಎಲ್ಸಿ ಮತ್ತು ವಿಲ್ಕಿನ್ಸ್ ನಡುವೆ ಭಿನ್ನಾಭಿಪ್ರಾಯಗಳು ತಿಳಿದೋರ್ತವೆ. ಹೀಗಿದ್ದರೂ ಸಹ ವಿಲ್ಕಿನ್ಸು ಕ್ಷಕಿರಣ ಸ್ಫಟಿಕ ಲೇಖದಲ್ಲಿ ಅಂದರೆ ಎಕ್ಸ್ರೋ ಕ್ರಿಸ್ಟೋಗ್ರಫಿನಲ್ಲಿ ಎಲ್ಸಿಗೆ ಇದ್ದಂಥ ಪರಿಣಿತಿಯ ನೆರವನ್ನು ಪಡೆಯೋದಕ್ಕೆ ಹಿಂಜರಿಯೋದಿಲ್ಲ. ಜೈವಿಕ ಮೂಲದ ಕಲ್ಲಿನ ರೂಪದಲ್ಲಿರುವ ಅಂದರೆ ಬಯೋಲಾಜಿಕಲ್ ಕೊಲೈಡಲ್ ಫಾರ್ಮಲ್ಲಿರುವ ಆದರೆ ಆಕಾರ ಬದಲಾದಂತೆ ವಿಭಿನ್ನ ಗುಣಗಳನ್ನು ಪಡೆಯಬಲ್ಲ ನ್ಯೂಕ್ಲಿಕ್ ಆಮ್ಲ ಆಗಿರುವ DNA ಅತಿ ಜಾಗರೂಕತೆಯಿಂದ ಎಲ್ಸಿ ಎಳೆಗಳಾಗಿ ಹಿಂಜಿ ಅವುಗಳ ಮೇಲೆ ಕ್ಷಕಿರಣ ವಿವರ್ತನೆ ಅಂದರೆ ಎಕ್ಸ್ರೇ ಡಿಫ್ರಾಕ್ಷನ್ ಮೂಲಕ ಅಣುವಿನ ರಚನೆಯ ಚಿತ್ರಗಳನ್ನ ಪಡೆಯುವ ಜವಾಬ್ದಾರಿಯನ್ನು ಹೊರ್ತಾರೆ. ಇದರಲ್ಲಿ ಯಶಸ್ಸನ್ನು ಕಂಡಂಥ ಎಲ್ಸಿ DNA ಕ್ರಮಬದ್ಧವಾದ ಸ್ಫಟಿಕ ರೂಪದ ರಚನೆಯನ್ನು ಹೊಂದಿದೆ ಅಂತ ಕಂಡು ಹಿಡಿದು ಮುಂದಿನ ಹಂತದಲ್ಲಿ DNA ಅಣುಗಳು ರಂಜಕದ ಅಣುವಿನ ಜೊತೆಗೆ ಸರ್ಪಿಲ ರೂಪದಲ್ಲಿ ಅಂದರೆ ಹೆಲಿಕ್ಸ್ ರೂಪದಲ್ಲಿ ಜೋಡಣೆಗೊಂಡಿರಬಹುದು ಅಂತೇಳಿ ತರ್ಕವನ್ನು ಮಾಡ್ತಾಳೆ. DNA A ಮತ್ತು B ಅನ್ನುವ ಎರಡು ಎಳೆಗಳ ರಚನೆ ಆಗಿದೆ ಅಂತ ಗುರುತಿಸೋದ್ರಲ್ಲೂ ಆಕೆ ಯಶಸ್ವಿ ಆಗ್ತಾಳೆ. DNA ರಚನೆಯನ್ನು ತೋರಿಸುವಲ್ಲಿ ಎಲ್ಸಿಯ ಮಾರ್ಗದರ್ಶನದಲ್ಲಿ ಆಕೆಯ ವಿದ್ಯಾರ್ಥಿ ರೇಮಂಡ್ ಗೋಸ್ಲಿಂಗ್ ತೆಗೆದಂಥ ಎಕ್ಸ್ರೇ ಫೋಟೋ ಈಗ ಫೋಟೋ 51 ಅಂತ ಹೆಸರಿನಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಎಲ್ಲ ಜೀವಿಗಳ ಗುಣ ಮತ್ತು ವಂಶಗಳ ಮೂಲವಾಗಿರುವ DNA ರಚನೆಯನ್ನು ತೋರಿಸುವ ಈ ಫೋಟೋ ಜೀವ ವಿಜ್ಞಾನದಲ್ಲಿ ಮಾನವನ ಅರಿವನ್ನು ವಿಸ್ತರಿಸುವ ಕ್ರಾಂತಿಕಾರಕ ತಿರುವಿಗೆ ಕಾರಣವಾಯಿತು. ಈಗ DNA ಇಲ್ಲದೆ ಜೀವ ವಿಜ್ಞಾನವನ್ನು ನಾವು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ಗಮನಿಸಬಹುದು. ಎಲ್ಸಿಯ ಈ ಅಪಾರ ಪರಿಶ್ರಮದ ಫಲಿತಾಂಶಗಳು ಫೋಟೋಗಳು ಕೆಲವು ನೇರ ಹಾಗೂ ಕೆಲವು ವಾಮ ಮಾರ್ಗದಲ್ಲಿ ಕೇಂಬ್ರಿಡ್ಜ್ನಲ್ಲಿದ್ದ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸ್ ಕ್ರಿಕ್ ಅವರ ಕೈ ಸೇರ್ತವೆ. ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ಕು ಎಲ್ಸಿಯಂತೆ ಪ್ರಯೋಗಗಳಿಂದ DNA ರಚನೆಯನ್ನು ಅರಿಯೋದ್ರ ಬದಲು ಲೆಕ್ಕಾಚಾರಗಳ ಮೂಲಕ ಅವುಗಳ ರಾಚನಿಕ ಮಾದರಿ ಅರಿತು ಅದನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ಸಿಯ ವಿದ್ಯಾರ್ಥಿ ರೇಮಂಡ್ ಗೋಸ್ಲಿಂಗು ತೆಗೆದಿದ್ದ ಫೋಟೋ 51 ಮೌರಿಸ್ ವಿಲ್ಕಿನ್ಸು ಎಲ್ಸಿಯ ಅನುಮತಿ ಇಲ್ಲದೆ ಜೇಮ್ಸ್ ವ್ಯಾಟ್ಸನ್ ಹಾಗೂ ಫ್ರಾನ್ಸಿಸ್ ಕ್ರಿಕ್ ಅವರಿಗೆ ತೋರಿಸ್ತಾನೆ. ಈ ಅತ್ಯುತ್ತಮವಾದ ಕ್ಷಕಿರಣ ವಿವರ್ತನೆ ಅಂದರೆ ಎಕ್ಸ್ರೇ ಡಿಫ್ರಾಕ್ಷನ್ ಫೋಟೋಗಳನ್ನ ಚಿತ್ರಗಳನ್ನು ಪಡೆದಂಥ ವ್ಯಾಟ್ಸನ್ ಮತ್ತು ಕ್ರಿಕ್ಕು ಭೌತಿಕವಾಗಿ ನಿಜವಾಗಿಯೂ DNA ಹೇಗಿರ್ಬೋದು ಅಂತ ವಿವೇಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಸಿಯ ಚಿತ್ರಗಳು ಕೆಲವೊಮ್ಮೆ DNA ಸರ್ಪಿಲ ರಚನೆಯಲ್ಲಿ ಅಂದರೆ ಹೆಲಿಕಲ್ ಫಾರ್ಮಲ್ಲಿ ಇರುವಂತೆ ತೀರ್ಮಾನಕ್ಕೆ ಬರುವಂತೆ ಪ್ರೇರೇಪಣೆ ಮಾಡಿದರೆ ಇನ್ನು ಕೆಲವೊಮ್ಮೆ ಅದರ ವಿರುದ್ಧ ತೀರ್ಮಾನದ ಹತ್ರ ಹೊರಳ್ತಾ ಇರ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ಕು DNA ಎರಡು ಸ್ವತಂತ್ರ ಎಳೆಗಳ ಆದರೆ ತುಣುಕುಗಳಿಂದ ಜೋಡಿಸಲ್ಪಟ್ಟ ಹೆಲಿಕಲ್ ಅಂದರೆ ಸರ್ಪಿಲ ರಚನೆಗಳು ಅಂತಾನು ಅವು ವಂಶವಾಹಕ ಗುಣಗಳನ್ನ ಹೇಗೆ ವರ್ಗಾಯಿಸ್ತೇವೆ ಅನ್ನೋದನ್ನು ವಿವರಣೆ ಕೊಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಜಗತ್ಪ್ರಸಿದ್ಧ ವೈಜ್ಞಾನಿಕ ಮಾಸಪತ್ರಿಕೆ ನೇಚರ್ನ 1953ರ ಏಪ್ರಿಲ್ ಸಂಚಿಕೆಯಲ್ಲಿ ಈ ವಿವರಗಳು ಪ್ರಕಟಗೊಳ್ತವೆ. ಈ ಪ್ರಕಟಣೆಯಲ್ಲಿ ರೊಸಾಲಿಂಡಾ ಎಲ್ ಸಿ ಫ್ರಾಂಕ್ಲಿನ್ ಸಂಶೋಧನೆಗಳು ಕೂಡ ನೀಡಲಾಗಿರುತ್ತೆ.
ಕಿಂಗ್ಸ್ ಕಾಲೇಜಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಲಾಗದೆ ಎಲ್ಸಿ ಬರ್ಕ್ಬೆಕ್ ಕಾಲೇಜಿಗೆ ಸೇರಿ ಅಲ್ಲಿ ಜಾನ್ ಡೆಸ್ಮಂಡ್ ಬರ್ನಲ್ ಮಾರ್ಗದರ್ಶನದಲ್ಲಿ ವೈರಸ್ಸು ಮತ್ತು ಜೈವಿಕ ಬೃಹತ್ತಣುಗಳ ಕುರಿತಾಗಿ ಸಂಶೋಧನೆಯನ್ನು ಮುಂದುವರಿಸ್ತಾರೆ. 1954ರಲ್ಲಿ ಟೊಬ್ಯಾಟೊ ಮೊಜಾಯಿಕ್ ವೈರಸ್ನ ರಚನೆ ಆವರೆಗೆ ಭಾವಿಸಿರುವಂತೆ ಕೊಳವೆ ಆಕಾರದಲ್ಲಿ ಟೊಳ್ಳಾಗಿಲ್ಲ, ಅದು ಘನರೂಪದಲ್ಲಿದೆ ಅಂತ ತೋರಿಸ್ತಾರೆ. ಪೋಲಿಯೋ ವೈರಸ್ಗಳ ಅಧ್ಯಯನ ಪ್ರಾರಂಭ ಮಾಡಿದ್ದ ಎಲ್ಸಿಗೆ ಕ್ಯಾನ್ಸರ್ ತಾಗುತ್ತೆ. ಈ ಕೆಲಸ ಮುಗಿಯುವ ಮೊದಲನೇ 37ನೇ ವಯಸ್ಸಿನಲ್ಲಿ ರೊಸಾಲಿಂಡಾ ಎಲ್ಸಿ ಫ್ರಾಂಕ್ಲಿನ್ ಕೊನೆಯ ಉಸಿರನ್ನ ಎಳಿತಾರೆ. 1962ರಲ್ಲಿ ಜೇಮ್ಸ್ ವ್ಯಾಟ್ಸನ್, ಫ್ರಾನ್ಸಿಸ್ ಕ್ರಿಕ್ ಮತ್ತು ಮೌರಿಸ್ ವಿಲ್ಕಿನ್ಸ್ ಅವರಿಗೆ DNA ರಚನೆಯನ್ನು ವಿವರಿಸಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಜೇಮ್ಸ್ ವ್ಯಾಟ್ಸನ್ ಜೀವವಿಜ್ಞಾನದ ನೊಬೆಲ್ ಪ್ರಶಸ್ತಿಯನ್ನು ತನಗೆ ಮತ್ತು ಕ್ರಿಕ್ಸ್ಗೆ, ರಸಾಯನ ವಿಜ್ಞಾನದ ಪ್ರಶಸ್ತಿಯನ್ನು ಮೌರಿಸ್ ವಿಲ್ಕಿನ್ಸ್ ಮತ್ತು ರೊಸಾಲಿಂಡಾ ಎಲ್ಸಿ ಫ್ರಾಂಕ್ಲಿನ್ಗೆ ಕೊಡಬೇಕಂತ ಸೂಚಿಸ್ತಾನೆ. ನೊಬೆಲ್ ಪ್ರಶಸ್ತಿಯನ್ನು ಯಾವುದೇ ವಿಷಯದಲ್ಲಿ ಮೂವರಿಗಿಂತ ಹೆಚ್ಚಿನ ವಿಜ್ಞಾನಿಗಳಿಗೆ ಕೊಡುವ ಅವಕಾಶ ಇಲ್ಲ. ಹಾಗೆಯೇ ಸತ್ತವರಿಗೆ ನೊಬೆಲ್ ಪ್ರಶಸ್ತಿ ಕೊಡುವ ಪದ್ಧತಿ ಕೂಡ ಇಲ್ಲ. ಆದ್ದರಿಂದ ರೊಸಾಲಿಂಡಾ ಫ್ರಾಂಕ್ಲಿನ್ ಎಲ್ಸಿ ನೊಬೆಲ್ ಪ್ರಶಸ್ತಿಯಿಂದ ವಂಚಿತರಾಗ್ತಾಳೆ. ರೊಸಾಲಿಂಡಾ ಎಲ್ಸಿ ಫ್ರಾಂಕ್ಲಿನ್ ಸತ್ತ 10 ವರ್ಷಗಳ ನಂತರ ದ ಡಬಲ್ ಹೆಲಿಕ್ಸ್, ಎ ಪರ್ಸನಲ್ ಅಕೌಂಟ್ ಆಫ್ ದಿ ಡಿಸ್ಕವರಿ ಆಫ್ ದಿ ಸ್ಟ್ರಕ್ಚರ್ ಆಫ್ DNA ಅನ್ನುವ ಆತ್ಮಚರಿತ್ರೆಯನ್ನು ಜೇಮ್ಸ್ ವ್ಯಾಟ್ಸನ್ ಬರೀತಾನೆ. ಇದರಲ್ಲಿ ಆತ ರೊಸಾಲಿಂಡಾ ಫ್ರಾಂಕ್ಲಿನ್ ಜಾಣೆ, ಪ್ರಯೋಗ ಚತುರೆ, ಆದರೆ ಯಾರಿಗೂ ಕಿವಿಗೊಡದ, ಯಾರೆಂದಿಗೂ ಹೊಂದಿಕೊಳ್ಳಲಾಗದ ಸಿಡುಕಿ ಎನ್ನುವ ವ್ಯಕ್ತಿ ಚಿತ್ರಣ ಬರುವಂತೆ ವ್ಯಕ್ತಿಯಂತೆ ಚಿತ್ರಿಸ್ತಿರ್ತಾರೆ. ಈ ಪುಸ್ತಕ ಬಂದ ನಂತರ ವೈಜ್ಞಾನಿಕ ರಂಗದಲ್ಲಿ ಲಿಂಗ ತಾರತಮ್ಯ ಬಹಳ ಆಗಿದೆ, ಹೆಂಗಸರ ಸಾಧನೆಗಳನ್ನು ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಹತ್ತಿಟ್ಲಾಗ್ತದೆ ಎನ್ನುವಂಥ ಕೂಗು ಹೇಳುತ್ತೆ. ಇದನ್ನು ಅನುಸರಿಸಿ ರೊಸಾಲಿಂಡಾ ಎಲ್ಸಿ ಫ್ರಾಂಕ್ಲಿನ್ ಆಕೆಯ ಗೆಳತಿಯಾಗಿದ್ದಂಥ ಅನ್ಯ ಸಾಯ್ರೆ 1975ರಲ್ಲಿ ಬರೆದ ರೊಸಾಲಿಂಡಾ ಫ್ರಾಂಕ್ಲಿನ್ ಅಂಡ್ DNA ಎನ್ನುವ ಪುಸ್ತಕದಲ್ಲಿ ಕೇಂಬ್ರಿಡ್ಜ್ನ ಮಹಿಳಾ ವಿರೋಧಿ ನಿಲುವನ್ನು ತಳೆದಿತ್ತು. ಅವರಿಗೆ ಸರಿಯಾದ ಅವಕಾಶಗಳನ್ನ ಕೊಡದೆ, ಚಿಕ್ಕ ಅವಕಾಶಗಳ ನಡುವೆ ಮಾಡಿದ ಸಾಧನೆಗಳನ್ನ ಗುರುತಿಸದೆ, ಅವರಿಗೆ ದಕ್ಕಬೇಕಾದ ಕೀರ್ತಿಯನ್ನು ನಿರಾಕರಿಸಿದೆ ಅನ್ನುವ ಆಪಾದನೆಯನ್ನು ಮಾಡ್ತಾಳೆ. ಈ ಆಪಾದನೆಗಳನ್ನು ಎಲ್ಸಿ ಸೋದರಿ ಗ್ಲಿನ್ ತಳ್ಳಿ ಹಾಕಿ ತನ್ನ ಅಕ್ಕಳನ್ನು ನಾಯಕಿಯಾಗಿಸುವ ಭರದಲ್ಲಿ ಅನ್ಯ ಸಾಯ್ರೆ ಸಾಮಾನ್ಯ ಸಂಗತಿಗಳನ್ನ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾಳೆ. ಅಕ್ಕ ಬದುಕಿದ್ರೆ ಇವುಗಳನ್ನ ಒಪ್ತಾ ಇರಲಿಲ್ಲ ಅಂತ ತಿಳಿಸಿದ್ದಾಳೆ. ನಂತರದ ದಿನಗಳಲ್ಲಿ DNA ಸಂಶೋಧನೆಯ ಕಾಲದಲ್ಲಿ ನಿಜವಾಗ್ಲೂ ಏನು ನಡೀತು ಅಂತ ಸಮಚಿತ್ತದಿಂದ ತಿಳಿದುಕೊಳ್ಳೋದಕ್ಕೆ ಸಂಶೋಧನೆಗಳಾಗಿದ್ದಾವೆ. ಅವುಗಳ ಪ್ರಾತಿನಿಧಿಕಗಳಾಗಿ ಸೈಂಟಿಫಿಕ್ ಅಮೆರಿಕನ್ ಪತ್ರಿಕೆಯಲ್ಲಿ ನವೆಂಬರ್ 2010ರ ಸಂಚಿಕೆಯಲ್ಲಿ ರೊಸಾಲಿಂಡಾ ಫ್ರಾಂಕ್ಲಿನ್ ಅಂಡ್ DNA ಹೌ ರಾಂಗ್ಡ್ ವಾಸ್ ಶಿ ಅನ್ನೋ ಲೇಖನ, ದಿ ಗಾರ್ಡಿಯನ್ ಪತ್ರಿಕೆಯ 23 ಜೂನ್ 2015ರ ಸಂಚಿಕೆಯಲ್ಲಿ ಸೆಕ್ಸಿಸಮ್ ಇನ್ ಸೈನ್ಸ್, ಡಿಡ್ ವ್ಯಾಟ್ಸನ್ ಅಂಡ್ ಕ್ರಿಕ್ ರಿಯಲಿ ಸ್ಟೀಲ್ ರೊಸಾಲಿಂಡಾ ಫ್ರಾಂಕ್ಲಿನ್ಸ್ ಡಾಟಾ ಎನ್ನುವ ಲೇಖನ, ಲೊಯೋಲಾ ಮೇರಿ ಮೌನ್ಸ್ ಪತ್ರಿಕೆಯ 22 ಮಾರ್ಚ್ 2021ರ ಸಂಚಿಕೆಯಲ್ಲಿ ಸೆಕ್ಸಿಸಮ್ ಇನ್ ಸೈನ್ಸ್, ವಾಸ್ ರೊಸಾಲಿಂಡಾ ಫ್ರಾಂಕ್ಲಿನ್ ರಾಬ್ಡ್ ಆಫ್ ಎ ನೊಬೆಲ್ ಪ್ರೈಸ್ ಎನ್ನುವ ಲೇಖನ, ನೇಚರ್ ಪತ್ರಿಕೆಯ 25 ಏಪ್ರಿಲ್ 2023ರ ಸಂಚಿಕೆಯಲ್ಲಿ ವಾಟ್ ರೊಸಾಲಿಂಡಾ ಫ್ರಾಂಕ್ಲಿನ್ ಟ್ರೂಲಿ ಕಾಂಟ್ರಿಬ್ಯೂಟೆಡ್ ಟು ದಿ ಡಿಸ್ಕವರಿ ಆಫ್ DNA ಸ್ಟ್ರಕ್ಚರ್ ಮುಂತಾದ ಲೇಖನಗಳು ಬಂದಿದ್ದಾವೆ. ಈಗ ಬಹುತೇಕರು ರೊಸಾಲಿಂಡಾ ಫ್ರಾಂಕ್ಲಿನ್ ಗಂಡಸರ ದಬ್ಬಾಳಿಕೆ, ಲಿಂಗ ತಾರತಮ್ಯಗಳಿಗೆ ಬಲಿಯಾದ ಮಹಾನ್ ಪ್ರತಿಭೆ ಅನ್ನೋದಕ್ಕಿಂತಲೂ DNA ರಚನೆ ಸಂಶೋಧನೆಯಲ್ಲಿ ಆಕೆಯದು ಗಮನಾರ್ಹವಾದಂಥ ಕೊಡುಗೆ ಇದೆ ಅನ್ನೋದನ್ನು ಒಪ್ಪಬೇಕು. ಇದನ್ನು ಈಗಾಗಲೇ ವೈಜ್ಞಾನಿಕ ಜಗತ್ತು ಒಪ್ಪಿದೆ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಕೆಲವು ಬೆರಳೆಣಿಕೆಯ ಕವಿಗಳನ್ನ, ಸಾಧಕರನ್ನ, ನಟರನ್ನ ಹೊಗಳುವ ಸಾಹಿತ್ಯ ಸಾಕೋ ಎನ್ನುವಷ್ಟು ಸೃಷ್ಟಿಯಾಗಿದೆ, ಈಗಲೂ ಆಗ್ತಾ ಇದೆ. ಅದರ ಬದಲು DNA ರಚನೆಯ ಹುಡುಕಾಟದಲ್ಲಿ ಭಾಗಿಯಾಗಿದ್ದ ರೊಸಾಲಿಂಡಾ ಎಲ್ಸಿ ಫ್ರಾಂಕ್ಲಿನ್ ಅಂತ ವಿಜ್ಞಾನಿಗಳು, ಆಕೆಯ ಸುತ್ತ ನಡೆದಂಥ ವೈಜ್ಞಾನಿಕ ಘಟನೆಗಳು, ಹಾಗೆಯೇ ಅವುಗಳು ಸುತ್ತ ಇರುವಂಥ ಸಂಗತಿಗಳು ಯಾವುದೇ ರೋಮಾಂಚನಕಾರಿಕತೆಗಿಂತ ಕಮ್ಮಿ ಇಲ್ಲ. ಕನ್ನಡದ ಲೇಖಕರು ಇಂತಹ ವಿಷಯಗಳನ್ನ ಎತ್ತಿಕೊಂಡು ಹೊಸ ಬಗೆಯ ಸಾಹಿತ್ಯವನ್ನು ಬರೆದು ಕನ್ನಡವನ್ನು ಇನ್ನಷ್ಟು ಶ್ರೀಮಂತಗೊಳಿಸಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಹಾಗೆಯೇ ರೊಸಾಲಿಂಡಾ ಫ್ರಾಂಕ್ಲಿನ್ನಂತೆ ವೈಜ್ಞಾನಿಕ ಜಗತ್ತಿನಲ್ಲಿ ಸಾಧನೆ ಮಾಡಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವ ಇತರ ಮಹಿಳಾ ವಿಜ್ಞಾನಿಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.